ಶಾಮನೂರು ಶಿವಶಂಕರಪ್ಪ ಕುಟುಂಬ ನಮಗೆ ಟಿಕೆಟ್ ಕೊಡಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ, ರಾಜ್ಯ ಕಾಂಗ್ರೆಸ್ ನಾಯಕರ ಮೇಲೆ ಒತ್ತಡ ಹೇರಿ ಹಠಕ್ಕೆ ಬಿದ್ದು ತಂತ್ರಗಾರಿಕೆಯನ್ನು ಮಾಡಿ ಬ್ಲ್ಯಾಕ್ ಮೇಲನ್ನು ಮಾಡಿ ಟಿಕೆಟ್ ತೆಗೆದುಕೊಳ್ಳೋದ್ರಲ್ಲಿ ಸಕ್ಸಸ್ ಆಯಿತು. ಆದರೆ ಈಗ ಚುನಾವಣೆ ಗೆಲ್ಲೋದು ಕಷ್ಟ ಆಗ್ತಿದೆಯಂತೆ. ವಿಶೇಷವಾಗಿ ಎಸ್ ಮಲ್ಲಿಕಾರ್ಜುನ್ಗೆ ಮರ್ಮಾಘಾತವಾಗಿದೆ ಅನ್ನುವಂಥ ಮಾಹಿತಿಗಳು ತಿಳಿದು ಬರ್ತಿದ್ದಾವೆ. ಅದೇ ಕಾರಣಕ್ಕೆ ಎಸ್ ಮಲ್ಲಿಕಾರ್ಜುನ್ ಚುನಾವಣಾ ಪ್ರಚಾರಕ್ಕೆ ಸ್ವಾಮೀಜಿಗಳನ್ನು ಕರ್ತರಬೇಕು ಅಂತ ಅಂದ್ಕೊಂಡಿದ್ದಾರಂತೆ. ಸ್ವಾಮೀಜಿಗಳು ಕಡೆಯ 3 ದಿನದಲ್ಲಿ ಪ್ರಚಾರಕ್ಕೆ ಬರ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ. ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಯಾವ ಕಾರಣಗಳಿಗೋಸ್ಕರ ಮರ್ಮಾಘಾತವಾಯಿತು ಅನ್ನೋದನ್ನು ನೋಡೋದಾದರೆ, ನಂಬರ್ 1, ಸೈಯದ್ ಪೈಲ್ವಾನ್, ಕಾಂಗ್ರೆಸ್ನಿಂದ ಬಂಡಾಯವಾಗಿ ನಾಮಪತ್ರ ಸಲ್ಲಿಸಿರುವಂಥ ಸೈಯದ್ ಪೈಲ್ವಾನ್ ಈಗ ನಾಮಪತ್ರವನ್ನು ವಾಪಸ್ ತೆಗೆದುಕೊಂಡಿಲ್ಲ. ಇದು ತಲೆನೋವಾಗಿದೆ. ಯಾಕೆ ಅಂದರೆ ಸೈಯದ್ ಪೈಲ್ವಾನ್ ತೆಗೆದುಕೊಳ್ಳುವಂಥ ಒಂದೊಂದು ಮತ ಕೂಡ ಸಮರ್ಥಕ್ಕೆ ಹೋಗುವಂತಹ ಮತಗಳೇ. ಅವ್ರು 5,000 ತಗೊಳ್ಳಿ, 10,000 ತಗೊಳ್ಳಿ, ಅದು ನುಕ್ಸಾನ್ ಆಗೋದು ಸಮರ್ಥ್ಗೆ, ಕಾಂಗ್ರೆಸ್ಸಿಗೆ ಪೆಟ್ಟು ಬೀಳೋದು ಎಸ್ ಮಲ್ಲಿಕಾರ್ಜುನ್ಗೆ. ಸೈಯದ್ ಪೈಲ್ವಾನ್ ಕಥೆಯನ್ನು ಬಿಡಿ, ಬೇರೆ ಮುಸಲ್ಮಾನರಾದರೂ ಕೂಡ ಇಡೀಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಡ್ತಾರಾ, ಸಮರ್ಥನ ಗೆಲ್ಲಿಸ್ತಾರಾ ಅಂದರೆ ಅದು ಕೂಡ ಅನುಮಾನವೇ. ಕಾಂಗ್ರೆಸ್ ಪಕ್ಷಕ್ಕೆ ಈ ಸಲ ಪಾಠ ಕಲಿಸಲೇಬೇಕು ಅಂತ ನಿರ್ಧರಿಸಿದ್ದಾರೆ ಮುಸ್ಲಿಮರು ಅಂತೇಳಿ ಅಲ್ಲಿ ಮಾತುಕತೆಗಳು ಕೇಳಿಬರ್ತಿದ್ದಾವೆ. ಅವರು ಈ ಸಲ SDPIಗೆ ವೋಟ್ ಹಾಕ್ಬೋದು, ಮತದಾನಕ್ಕೆ ಬರ್ದೇ ಇರ್ಬೋದು, ಬಂದು ನೋಟ್ ಹಾಕಿ ಮತ ಹಾಕ್ಬೋದು, ಕಡೆಯದಾಗಿ BJPಗೂ ಕೂಡ ಮತ ಹಾಕ್ಕೊಡ್ಬಹುದು. ಯಾಕೆಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಬುದ್ಧಿ ಕಲಿಸ್ಬೇಕು ಅಂತ. ಇದು ಏನೇ ಆದರೂ ಕೂಡ ಹೊಡೆತ ಬೀಳೋದು ಎಸ್ ಮಲ್ಲಿಕಾರ್ಜುನ್ಗೆ, ಸಮರ್ಥ್ಗೆ. ನಾನು ಆಗಲೇ ಹೇಳ್ದಂಗೆ ಸೈಯದ್ ಪೈಲ್ವಾನ್ ತೆಗೆದುಕೊಳ್ಳುವಂತಹ ಒಂದೊಂದು ಓಟು ಕೂಡ ಸಮರ್ಥ್ಗೆ ಹೊಡೆತ ಬೀಳುತ್ತೆ ಅಂತ ಹೇಳಿದ್ನಲ್ಲ, ಅದೇ ರೀತಿ ಇಲ್ಲಿ ಮುಸ್ಲಿಮರು SDPIಗೆ ಹಾಕಿದ್ರು, BJPಗೆ ಹಾಕಿದ್ರು, ನೋಟಕ್ಕೆ ಹಾಕಿದ್ರು, ಬರದೇ ಇದ್ರು, ಅದರ ಹೊಡೆತ ಎಸ್ ಮಲ್ಲಿಕಾರ್ಜುನ್ಗೆ, ಸಮರ್ಥ್ಗೆ. ಇದು ದೊಡ್ಡ ಸಮಸ್ಯೆ ಆಗೋದು, ಸೈಯದ್ ಪೈಲ್ವಾನ್ಗಿಂತ ಸಮಸ್ಯೆ ಇದು. ಯಾಕೆಂದರೆ ಎಷ್ಟು ಪ್ರಮಾಣದಲ್ಲಿ ಅವರು ಮತದಾನದಿಂದ ದೂರ ಇರ್ತಾರೋ, ಬಂದು ಕೂಡ SDPIಗೆ ಎಷ್ಟು ವೋಟ್ ಹಾಕ್ಬಿಡ್ತಾರೋ ಗೊತ್ತಿಲ್ಲ. ಅಂಡರ್ ಕರೆಂಟಲ್ಲಿ ಅದು ಯಾವ ರೀತಿ ಕೆಲಸ ಮಾಡ್ತಿದೆ ಅನ್ನುವಂಥದ್ದು ಗೊತ್ತಿಲ್ಲ. ಟಿಕೆಟ್ ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಮುಸ್ಲಿಂ ವರ್ಸಸ್ ಅದರ್ಸ್, ಮುಸ್ಲಿಂ ವರ್ಸಸ್ ಶಾಮನೂರ್ ಕುಟುಂಬ ಅನ್ನೋ ರೀತಿಯೆಲ್ಲ ಆಗ್ಬಿಡ್ತು. ಅದು ಈಗ ಚುನಾವಣೆಯ ಮೇಲೆ, ಫಲಿತಾಂಶದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೋ ಅನ್ನುವಂಥದ್ದು ಗೊತ್ತಿಲ್ಲ. ಸಹಜವಾಗಿ ಇದು ಎಸ್ ಮಲ್ಲಿಕಾರ್ಜುನ್ ಅವರನ್ನು ಡಿಸ್ಟರ್ಬ್ ಮಾಡಿದೆ. ಇನ್ನು OBC ಮತಗಳಾದರೂ ಕನ್ಸಾಲ್ಡೇಟ್ ಆಗಿ ಬಂದ್ಬಿಡ್ತವ ಅಂದರೆ ಅದು ಕೂಡ ಗ್ಯಾರಂಟಿ ಇಲ್ಲ ಅಂತೇಳಿ ಗೊತ್ತಾಗ್ತಿದೆ. ಯಾಕೆಂದರೆ ಈಗ ಇವತ್ತು ಕಾಂಗ್ರೆಸ್ ಪಕ್ಷ ಮೈನಾರಿಟೀಸ್ಗಳಿಗೆ ಅಂದರೆ ಮುಸ್ಲಿಮ್ಗೆ ಅನ್ಯಾಯ ಮಾಡಿರ್ಬೋದು, ನಾಳೆ OBCಗಳಿಗೆ ಅನ್ಯಾಯ ಮಾಡ್ಬೋದು, ಅಹಿಂದಕ್ಕೆ ಅನ್ಯಾಯ ಮಾಡ್ಬೋದು ಅನ್ನುವಂಥ ಸಹಜವಾದಂಥ ಒಂದು ಬೇಸರ ಇದೆ. ಶಾಮನೂರ್ ಕುಟುಂಬದ ವಿರುದ್ಧ ಸಿಟ್ಟಿದೆ, ಆಕ್ರೋಶ ಇದೆ, ಏನೆಲ್ಲ ಅವ್ರ ಕುಟುಂಬಕ್ಕೆ ಬೇಕಾ ಅನ್ನುವಂಥ ಬೇಸರ ಇದೆ. ಇದೆಲ್ಲವೂ ಕೂಡ OBCಗಳ ಮೇಲೆ ಬೇರೆ ರೀತಿಯ ಪರಿಣಾಮವನ್ನು ಬೀರ್ಬೋದು. ಒನ್ಸ್ ಅಗೇನ್ ಅವ್ರದ್ದು ಕೂಡ ಮತ ಪ್ರಮಾಣ ಕಡಿಮೆ ಆಗ್ಬೋದು, BJP ಕಡೆ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಕುರುಬ್ರು, ಅಲ್ಲಿ ಈಗ ಕುರುಬ ವಿನಯ್ ಕುಮಾರ್ ಅವರು BJPಯನ್ನು ಬೆಂಬಲಿಸಿದ್ದಾರೆ. ಸೊ ಈ ರೀತಿಯ ಸಮಸ್ಯೆ ಕಾಡ್ತಾ ಇದೆ. ಇದೆಲ್ಲಕ್ಕೂ ಮೀರಿ ಮಲ್ಲಿಕಾರ್ಜುನ್ ಅವರು ಮೆತ್ತಗಾಗಲಿಕ್ಕೆ ಇನ್ನೊಂದು ಪ್ರಮುಖ ಕಾರಣ ಇದೆ. ಅದೇನು ಗೊತ್ತಾ? ಲಿಂಗಾಯತರು ಕೂಡ ಕೈ ಹಿಡಿತಾರೋ ಇಲ್ವೋ ಎನ್ನುವಂತಹ ಭಯ. BJPಯಿಂದ ಲಿಂಗಾಯತ್ಗೆ ಟಿಕೆಟ್ ಕೊಡಲಿಲ್ಲ, ಹಾಗಾಗಿ ಸಮರ್ಥ್ಗೆ ಲಿಂಗಾಯತ್ ಮತಗಳು ಬಂದ್ಬಿಡ್ತವೆ ಅಂತ ಅಂದ್ಕೊಂಡಿದ್ರು. BJP ದಿನದಿಂದ ದಿನಕ್ಕೆ ಟೇಕ್ ಆಫ್ ಆಗ್ತಿರೋದ್ರಿಂದ ಲಿಂಗಾಯತ ಮತಗಳು ಕಂಪೇರಿಟಿವ್ಲಿ BJP ಕಡೆ ಹೆಚ್ಚು ಒಲವನ್ನು ಹೊಂದಿರೋದ್ರಿಂದ ಗೆಲ್ಲುವ ಅಭ್ಯರ್ಥಿಗೆ ಮತ ಕೊಡೋಣ ಅಂತೇಳಿ BJP ಅಭ್ಯರ್ಥಿಗೆ ಮತ ಹಾಕ್ಬಿಟ್ರೆ ಅದು ಸಮರ್ಥ್ಗೆ ಹೊಡೆತ ಆಗುತ್ತೆ. ಲಿಂಗಾಯತ ಮತ ಪ್ರಮಾಣ ಎಷ್ಟು ಕಡಿಮೆ ಆಗುತ್ತೋ ಅಥವಾ BJP ಲಿಂಗಾಯತ ಓಟ್ಗಳನ್ನು ಎಷ್ಟು ತೆಗೆದುಕೊಳ್ಳುತ್ತೋ ಅದು ನಮಗೆ ಹೊಡೆತ ಆಗುತ್ತೆ ಅನ್ನುವಂಥ ಆತಂಕ ಎಸ್ ಮಲ್ಲಿಕಾರ್ಜುನ್ ಅವರನ್ನು ಕಾಡ್ತಿದೆ. ಸೊ ಈ ರೀತಿಯ ಕಾರಣಗಳಿಗೋಸ್ಕರ ಮಲ್ಲಿಕಾರ್ಜುನ್ ಮೆತ್ತಗಾಗಿದ್ದಾರೆ, ಮರ್ಮಾಘಾತಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಿದ್ದು. ಅದೇ ಕಾರಣಕ್ಕೆ ಮಲ್ಲಿಕಾರ್ಜುನ್ ಈಗ ಸ್ವಾಮೀಜಿಗಳನ್ನು ಅಖಾಡಕ್ಕೆ ಇಳಿಸಲಿಕ್ಕೆ ತಯಾರಿಯನ್ನು ಮಾಡ್ತಿದ್ದಾರಂತೆ. ಸ್ವಾಮೀಜಿಗಳು ಒಪ್ಪಿಗೆಯನ್ನು ಕೊಟ್ಟಿದ್ದಾರಂತೆ. ಕಡೆಯ 3 ದಿನ ಇರುವಾಗ ಅವರು ಚುನಾವಣಾ ಪ್ರಚಾರಕ್ಕೆ ಬರ್ತಾರೆ ಅಂತೇಳಿ ಗೊತ್ತಾಗ್ತಿದೆ. ಲಿಂಗಾಯತ ಸ್ವಾಮೀಜಿಗಳು ಕಡೆಯ 3 ದಿನ ಇರುವಾಗ ಪ್ರಚಾರಕ್ಕೆ ಬರ್ತಾರೆ ಅನ್ನೋದು ಗೊತ್ತಾಗಿದೆ. ಈಗ ಅದು ಖಾತ್ರಿಯಾಗಿದೆ.
ಇದಲ್ಲದೆ OBC ಸ್ವಾಮೀಜಿಗಳಿಗೂ ಕೂಡ SS ಮಲ್ಲಿಕಾರ್ಜುನ್ ಅಪ್ರೋಚ್ ಆಗ್ತಿದ್ದಾರೆ, ಅವರನ್ನು ಮನವಿ ಮಾಡ್ತಿದ್ದಾರೆ, ಅವರನ್ನು ಕರೆತರುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತೇಳಿ ಗೊತ್ತಾಗಿದೆ. ಆದರೆ ಗ್ಯಾರಂಟಿ ಇನ್ನೂ ಇಲ್ಲ. ಒಟ್ಟಿನಲ್ಲಿ ಮಲ್ಲಣ್ಣ ಮೆತ್ತಗಾಗಿದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದರ ಪರಿಣಾಮವಾಗಿ ಚುನಾವಣಾ ಫಲಿತಾಂಶ ಏನು ಬೇಕಾದರೂ ಆಗ್ಬೋದು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ಡೆವಲಪ್ಮೆಂಟನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ನೀವಿನ್ನೂ ಬುಕ್ಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.